ಇದು ಏನಾಗುತ್ತೆ ಅಂತ ಗೊತ್ತು, ಇದು ಲಾ ಅಂಡ್ ಆರ್ಡರ್ ಲೆವೆಲ್ಗೆ ಹೋಗುತ್ತಿದೆ. ಸೊ ಅಟ್ ದ ಸೇಮ್ ಟೈಮ್ ಅವ್ರುಗಳನ್ನ ತಡ್ಕೊಳ್ಳಲ್ಲ, ನಿಮ್ಗಳದ್ದು ಯಾವುದೇ ಇದನ್ನು ನಾವು ತಡ್ಕೊಳ್ಳಲ್ಲ ಅಂತ ಹೇಳಿ ಅದನ್ನ ಪೋಸ್ಟ್ ಹಾಕಿದ್ದು. ಮತ್ತೆ ಇದು ಮಾಡಿದ್ರೆ ಅದು ಎಲ್ಲಿ ತಲುಪಿಸ್ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅವ್ರು ತಲುಪಿಸ್ ನನಗೆ ಒಂದು ಹೆಲ್ಪ್ ಮಾಡ್ಬೇಕಂತಂದ್ರೆ ಅದನ್ನ ಇದು ಪ್ರಚಾರಕ್ಕೆ ಅನ್ನೋ ಥರದಲ್ಲಿ ಯಾರೋ ಒಂದಷ್ಟು ಜನ ಬಿಂಬಿಸಿದ್ದಾರೆ. ನಂಗೆ ಭಾಳ ಇರಿಟೇಟ್ ಆಯ್ತು, ಅದಕ್ಕೆ ಉತ್ತರ ಕೊಡ್ಬೇಕಂತ. ಆಮೇಲೆ ಇಲ್ಲ ಊರೂರಲ್ಲಿ ಫ್ಲೆಕ್ಸ್ ಹಾಕೊಂಡು ಪ್ರಚಾರ ಮಾಡಿದ್ದಾರೆ. ಇದಕ್ಕೆ ಯಾವುದೋ ಒಂದು ಪೋಸ್ಟ್ ಇಂದ ಪ್ರಚಾರನೂ ಸಿಗಲ್ಲ, ಪ್ರಚಾರ ಅಲ್ಲೂ ಅಲ್ಲ ಅದು. ಏನೇ ಮೂಮೆಂಟ್ ಸರ್, ಈ ನಂಬರ್ ಇಟ್ಕೊಳ್ಳಿ, ಕಾಲ್ ಮಾಡಿ, ಎಂತ ಸಂದರ್ಭದಲ್ಲಿ ನಿಮ್ ಜೊತೆಗೆ ಇರ್ತೀವಿ. ಏನು ಯೋಚನೆ ಮಾಡಿ. ಖಂಡಿತ ಸರ್. ಹಲೋ ರಾಘವೇಂದ್ರ ಅವರೇ, ನಮಸ್ತೆ, ಹೇಳಿ ಸರ್. ನಾನು ರೂಪೇಶ್ ರಾಜಣ್ಣ ಅಂತ ಹೇಳಿ ಮಾತಾಡ್ತಾ ಇರೋದು. ಹೇಳಿ 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 ರೂಪೇಶ್ ಸರ್, ಹೇಳಿ ಸರ್. ಸರ್ ನಮಸ್ತೆ, ನಾನು ಕರ್ನಾಟಕ ಶೇಖರ ಸಂಘಟನೆ ಅಧ್ಯಕ್ಷ. ತಾವೊಂದು ಪೋಸ್ಟ್ ಹಾಕಿದ್ರಿ ಸರ್, ದಯವಿಟ್ಟು ಯಾವುದೇ ಕಾರಣಕ್ಕೂ ಏನು ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಚಾನ್ಸೇ ಇಲ್ಲ ಸರ್, ಚಾನ್ಸೇ ಇಲ್ಲ. ಏನಾಗಿದೆ ಅಂದ್ರೆ ಒಂದು ಈ ಸೂಕ್ಷ್ಮಗಳು ಅಂದ್ರೆ ನಿನ್ನೆ ರಾತ್ರಿ ಬಹುಶಃ ಯಾರೋ ಒಂದು ಗ್ರೂಪ್ ಆಗಿ ಏನೋ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಾನೀಗ ಹೆಸರುಗಳನ್ನ ಮೆನ್ಷನ್ ಮಾಡಿ ಅಥವಾ ಏನ್ ಹೇಳಿದ್ರಂತೆಲ್ಲ ಅಲ್ಲಿ ಹಾಕಿದ್ರೆ ಇದು ಬೇರೆ ಬಣ್ಣ ಮತ್ತೆ ಬೇರೆ ರೆಕ್ಕೆಗಳನ್ನ ತಗೊಂಡು ಏನೇನೋ ಆಗೋಗುತ್ತೆ. ಅದೇ ಅಟ್ ದ ಸೇಮ್ ಟೈಮ್ ನಾನು ಅದನ್ನ ಅವ್ರಿಗೆ ಆ ಬಿಸಿ ಕೂಡ ಮುಟ್ಟಿಸ್ಬೇಕು. ನಿಮ್ ಯಾವ್ದಕ್ಕೂ ನಾವು ಬಗ್ಗಲ್ಲ. ಇದು ಲಕ್ಷಾಂತರ ಜನ ಇದೀವಿ ನಿಮ್ ಜೊತೆ, ನೀವ್ ಏನು ಯೋಚನೆ ಮಾಡಬೇಡಿ ಸರ್. ಯಾವ್ದು ಚಾನ್ಸೇ ಇಲ್ಲ. ಇದು 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 ದೊಡ್ಡ ಕೃತಿ ಸರ್. ಆ ಮನುಷ್ಯನ ನಾವೆಲ್ಲ ಸೆಲಿಬ್ರೇಟ್ ಮಾಡ್ತೀವಿ. ನಾನು ಒಂದು ಹೇಳಲ್ಲ ಸರ್, ಇವತ್ತು ಒಂದೊಂದು ಊರಲ್ಲಿ ನಾನು ಗಾಡಿ ತಗೊಂಡು ಓಡಾಡ್ಬೇಕಾದ್ರೆ ನಿಮ್ಮ ಜಿ ಕನ್ನಡದ ಬ್ಯಾನರ್ ಜೊತೆಗೆ ಅಂಬೇಡ್ಕರ್ ಫೋಟೋ ಹಾಕಿ ಬರ್ದಿರ್ತಾರೆ, ನಿಲ್ಸಿರ್ತಾರೆ. ಎಕ್ಸಾಕ್ಟ್ಲಿ ಸರ್, ನನಗೆ ಹೆಮ್ಮೆ ಅನಿಸುತ್ತೆ ಅಂದ್ರೆ. ಎಕ್ಸಾಕ್ಟ್ಲಿ ಸರ್. ಅಲ್ಲಿ ಅಂದ್ರೆ ಆ ಪೋಸ್ಟ್ ಇದು ಹಾಕಾದ್ಮೇಲೆ ಸುಮ್ಮನೆ ಇವತ್ತು ನೋಡ್ತಿದ್ದೆ, ಅಲ್ಲೇನೇನೋ ಒಂದಷ್ಟೆಲ್ಲ ಕಮೆಂಟ್ಗಳು ಪ್ರಚಾರಕ್ಕಿಂತ ಸರ್. ಇದು ಊರೂರಲ್ಲಿ ಗಲ್ಲಿ ಗಲ್ಲಿನಲ್ಲಿ ಜನ ಫ್ಲೆಕ್ಸ್ ಹಾಕೊಂಡು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಇದಕ್ಕೆ ಯಾವ ಮಾರ್ಕೆಟಿಂಗ್ ಸಿಗ್ತಾರೆ ಇದು? ಇಲ್ಲ ಸರ್, ಇದು ಜನರಿಗೆ ರೀಚ್ ಆಗಿದೆ ನೋಡಿ. ನಾವು ಅಷ್ಟೇ ತುಂಬಾ ಕೆಲವರೆಲ್ಲ ತುಂಬಾ ತಪ್ಪು ಭಾವನೆ ತಿಳ್ಕೊಂಡಿದ್ರು ಅಂಬೇಡ್ಕರ್ ಅಂತಂದ್ರೆ. ಆದ್ರೆ ಸತ್ಯ ಏನು ಅಂತ ಗೊತ್ತಾಗ್ತಾ ಇದೆ ಸರ್ ನಮ್ಗಳಿಗೇನೆ ಸರ್. ಅಂದ್ರೆ ಅವ್ರು ಫೋನ್ಗಳು ಮಾಡೋರು ನೀವ್ ಯಾವ ಜನ ಅಂತ ಶುರು ಮಾಡ್ತಾರೆ. ನಾನು ಯಾವ ಜನ ಅಂದ್ರೆ ನಿಮ್ಗೇನ್ರಯ್ಯ, ಇದು ಅದನ್ನ ಮೀರಿದ್ದು. ಇದಕ್ಕೆ ಯಾಕೆ ನೀವು ಏನೇನೋ ಬಣ್ಣ ಹಚ್ಕೊಂಡು ನೋಡ್ತಿದ್ದೀರಿ? ಇದು ಅಂದ್ರೆ ಇದೊಂದು ಇವತ್ತಿಗೆ ಇದೊಂದು ದೊಡ್ಡ ಇನ್ಸ್ಪಿರೇಷನ್. ಮಕ್ಕಳನ್ನ ಕೂರ್ಸ್ಕೊಂಡು ನೋಡಿ ಅದ್ರದನ್ನ. ನಮ್ಮ ಪ್ರಕಾರ ಅಂಬೇಡ್ಕರ್ ಅವರು ಅಂತಂದ್ರೆ ಗೌರ್ಮೆಂಟ್ ಆಫೀಸಲ್ಲಿ ಒಂದು ಫೋಟೋ ಯಾವುದೋ ಒಂದು ಸ್ಟ್ಯಾಚ್ಯೂ ಇಟ್ಬಿಟ್ಟು ಅದಷ್ಟೇ 2-5 ಮಾರ್ಕ್ಸ್ ಮೀರಿದವರು ಸರ್ ಅವರು. ಚಾನ್ಸ್ ಇಲ್ಲ ಸರ್. ಬೇರೆ ಇದನ್ನ ಇದು ಬೇರೆ ಇದು ಅಂಡ್ ಇದನ್ನ ಸೆಲಿಬ್ರೇಟ್ ಮಾಡ್ಬೇಕು. ಇದನ್ನ ದಯವಿಟ್ಟು ತಲೆಗೆ ಹೊತ್ಕೊಂಡು ನೋಡಿ ಇದನ್ನ ಅನ್ನೋ ಒಂದು ಇದಕ್ಕೆ ದೆನ್ ಅವ್ರಗಳ ಮಾತುಗಳಿಗೆ ಅಫ್ಕೋರ್ಸ್ ನಾನು ಅದನ್ನ ನನಗೆ ಆ ಸೂಕ್ಷ್ಮತೆ ಅರಿವಿದೆ ಸರ್. ಅಕಸ್ಮಾತ್ ಅದಾದ್ರೆ ಇದು ಏನಾಗುತ್ತೆ ಅಂತ ಗೊತ್ತು, ಇದು ಲಾ ಅಂಡ್ ಆರ್ಡರ್ ಲೆವೆಲ್ಗೆ ಹೋಗುತ್ತಿದೆ. ಸೊ ಅಟ್ ದ ಸೇಮ್ ಟೈಮ್ ಅವ್ರುಗಳನ್ನ ತಡ್ಕೊಳ್ಳಲ್ಲ, ನಿಮ್ಗಳದ್ದು ಯಾವುದೇ ಇದನ್ನು ನಾವು ತಡ್ಕೊಳ್ಳಲ್ಲ ಅಂತ ಹೇಳಿ ಅದನ್ನ ಪೋಸ್ಟ್ ಹಾಕಿದ್ದು. ಮತ್ತೆ ಇದು ಮಾಡಿದ್ರೆ ಅದು ಎಲ್ಲಿ ತಲುಪಿಸ್ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ತಲುಪಿಸ್ತೀನಿ ನಾನು. ಏನು ಸರ್, ನಾನು ಒಂದ್ ಹೇಳ ಒಂದು ಮೈಲಿಗಲ್ಲ ಸರ್. ಈಗ ನೀವೇನು ಧಾರಾವಾಹಿ ಪ್ರಸಾರ ಮಾಡ್ತಾ ಇದ್ದೀರಾ, ಇದು ಮಾಧ್ಯಮ ಲೋಕದಲ್ಲೇ ಬಹಳ ಒಂದು ಮೈಲಿಗಲ್ಲ ಸರ್. ಇದು ಬಹಳ ವಿಭಿನ್ನವಾದಂತ ರೀತಿಯಲ್ಲಿ ತಾವು ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ. ನೀವು ನನ್ನ ಪರಿಚಯ ಇದೆಯೋ ನಿಮ್ಗೋ ಇಲ್ವೋ ಗೊತ್ತಿಲ್ಲ ನನಗೆ. ಬಹುಶಃ ನೋಡಿರ್ತೀನಿ ಸರ್, ಖಂಡಿತ. ರೂಪೇಶ್ ರಾಜಣ್ಣ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರ. ಫೇಸ್ಬುಕ್ ಅಲ್ಲೆಲ್ಲ ಗಮನಿಸಿರ್ತೀರೋ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲ ಖಂಡಿತ 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 ಸರ್. ಈಗ ನಾವು ಕನ್ನಡ ಪರ ಅಂತಂದ್ರೆ ನಾವೆಲ್ಲರೂ ಪರನ ಸರ್, ಎಲ್ಲರೂ ಪರನ, ನ್ಯಾಯದ ಪರ ನಾವಿರ್ತೀವಿ. ಹಾಗಾಗಿ ನಿಮ್ಮ ಪೋಸ್ಟ್ ನೋಡಿ ನಾನು ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ಹೇಳಿ ನಾವು ಕಾಲ್ ಮಾಡ್ದೋ. ಬಹಳ ಖುಷಿ ಆಯ್ತು ಸರ್. ನನಗೆ ಒಂದು ಹೆಲ್ಪ್ ಮಾಡ್ಬೇಕಂತಂದ್ರೆ ಅದನ್ನ ಇದು ಪ್ರಚಾರಕ್ಕೆ ಅನ್ನೋ ಥರದಲ್ಲಿ ಯಾರೋ ಒಂದಷ್ಟು ಜನ ಬಿಂಬಿಸಿದ್ದಾರೆ. ನಂಗೆ ಬಹಳ ಇರಿಟೇಟ್ ಆಯ್ತು, ಅದಕ್ಕೆ ಉತ್ತರ ಕೊಡ್ಬೇಕಂತ. ಆಮೇಲೆ ಇಲ್ಲ ಅವ್ರ ಲೆವೆಲ್ಗೆ ಬೇಡ ಸರ್, ಯಾರಿಗೂ ಉತ್ತರ ಕೊಡೋದು ಬೇಡ. ಪ್ರಚಾರಕ್ಕೆ ಹಾಕೋ ಪೋಸ್ಟ್ಗಳೇ ಬೇರೆ ಸರ್. ಒಂದು ನಿಜ ಸ್ಥಿತಿಗೆ ಹಾಕಂತ ಪೋಸ್ಟ್ಗಳು ಗೊತ್ತಾಗ್ತಾವಲ್ಲ ಸರ್. ಅಲ್ಲಿ ಯಾವ ಪೋಸ್ಟ್ ಪ್ರಚಾರ ಎದ್ದು ಹೋಗುವಂತದ್ದು ಅವಶ್ಯಕತೆ ಇಲ್ಲ ಸರ್. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರನೂ ಬೇಡ, ಈ ಕನ್ನಡಕ್ಕೂ ಪ್ರಚಾರದ ಅವಶ್ಯಕತೆ ಇಲ್ಲ. ಅಂಡ್ ಇದನ್ನ ಪ್ರಚಾರ ಅಂತ ನಾನು ಅನ್ಕೊಳ್ಳೋದು ಇಲ್ಲ. ಇದು ಅದನ್ನ ಜನ ಗೆಲ್ಸಿರೋಂತ ಕಥೆ, ಇದು ವ್ಯಕ್ತಿತ್ವ. ಇದು ಅದಕ್ಕೆ ಊರೂರಲ್ಲಿ ಫ್ಲೆಕ್ಸ್ ಹಾಕೊಂಡು ಪ್ರಚಾರ ಮಾಡಿದ್ದಾರೆ. ಇದಕ್ಕೆ ಯಾವ್ದೋ ಒಂದು ಪೋಸ್ಟ್ ಇಂದ ಪ್ರಚಾರನೂ ಸಿಗಲ್ಲ, ಪ್ರಚಾರ ಅಲ್ಲೂ ಅಲ್ಲ ಅದು. ಸರ್ ಇನ್ನೊಂದೇನು ಅಂದ್ರೆ, ಇದು ಒಟ್ಟಾರೆಯಾಗಿ ಇದು ಕೇವಲ ಒಂದು ಧಾರಾವಾಹಿ ಅಂತ ಅನ್ನಿಸ್ತಾ ಇಲ್ಲ ಜನರಿಗೆ. ಇದೊಂದು ಈ ಒಂದು ಮಾನವೀಯತೆಯ ಸಂದೇಶ ಮತ್ತೆ ಇದೊಂದು ಇತಿಹಾಸ ಸರ್. ನೀವು ಏನ್ ಪ್ರಸಾರ ಮಾಡ್ತಾ ಇದ್ರ ಅದು ಜನ ಆ ರೀತಿ ತಗೋಬಿಟ್ಟಿದ್ದಾರೆ. ನಾವೆಲ್ಲರೂ ಯಾವುದೇ 6-6:30 ಸಮಯವನ್ನ ನಾವೆಲ್ಲೋ ಕಳಿತಿದ್ದವ್ರು ಕೂತ್ಕೊಂಡು ಧಾರಾವಾಹಿ ನೋಡ್ತೀವಿ ಇವತ್ತು. ಇದು ಏನು ಯೋಚನೆ ಮಾಡಬೇಡಿ ಸರ್. ನಾವು ಕೋಟ್ಯಾಂತರ ಜನ, ಲಕ್ಷಾಂತರ ಜನ ನಿಮ್ ಜೊತೆಗಿದ್ದೀವಿ. ಏನೇ ಮೂಮೆಂಟ್ ಸರ್, ಈ ನಂಬರ್ ಇಟ್ಕೊಳ್ಳಿ, ಕಾಲ್ ಮಾಡಿ, ಎಂತ ಸಂದರ್ಭದಲ್ಲಿ ನಿಮ್ ಜೊತೆಗಿರ್ತೀವಿ. ಏನು ಯೋಚನೆ ಮಾಡಿ. ಖಂಡಿತ ಸರ್, ಖುಷಿ ಆಯ್ತು ಸರ್. ಅಂಬೇಡ್ಕರ್ ಈ ದೇಶದ ಒಂದು ಮಹಾನ್ ನಾಯಕ. ಆ ಮಹಾನ್ ನಾಯಕನಿಗೆ ನೀವು ಒಳ್ಳೆ ಗೌರವ ಕೊಟ್ಟಿದ್ದೀರಾ. ಅವರ ವಿಚಾರಗಳು ತಿಳಿಬೇಕು ಜನರಿಗೆ. ಆ ಮೌಢ್ಯತೆ ಇನ್ನೊಂದು ಏನಿದೆ ಎಲ್ಲ ಬಿಟ್ಟು ಒಂದು ಸಮಾಜವನ್ನು ಒಂದು ಒಳ್ಳೆ ದಿಕ್ಕಿನತ್ತ ತಗೊಂಡೋಗಂತ ಯೋಚನೆ ಬರೋದಕ್ಕೆ ಇದೊಂದು ಒಳ್ಳೆ ದಾರಿ ಸರ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಆಯ್ತು ಸರ್, ಥ್ಯಾಂಕ್ ಯು. ಧನ್ಯವಾದ ರಾಘವೇಂದ್ರ ಅವರೇ. ಶುಭ. ನಮಸ್ತೆ ಸರ್.